ಆಗಲ್ಲ ಅಂತ ಸ್ವಲ್ಪ ಕೆಲಸ ಮಾಡ್ತಾರಂತ ಅವ್ರು ಜಾಸ್ತಿ ಮಾಡಕ್ ಆಗಲ್ಲ ನಾವು ಹೋಗಿ ಅರ್ಜಿ ಕೊಟ್ಟಿದ್ರಿ ಯಾಕೆ ಅರ್ಜಿ ಕೊಟ್ಟಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ನಮ್ಗೆಲ್ಲಾರು ಬೆದರಿಕೆ ಹಾಕಿದ್ರಿ. ಯಾರು ಮೆಂಬರ್ಗಳು ಯಾರು ಸನಿಯಕ್ ಆದಿಲ್ರಿ ಹೇಳಿದ್ರೆ ನಾ ಪಂಚಾಯತ್ ಕೇಳ್ತೀವ್ರಿ ಅಂತ ಗಪ್ಪಕ್ಕಾರ್ರಿ. ಯಾರ್ಯಾರಿಗೆ ಒಳಗಿಂದೊಳಗ ಕರ್ಕರ್ದ ಹಾಕ್ತಾರೋ ಬಿಡ್ತಾರೋ ಏನ್ ಮಾಡ್ತಾರೋ ರೊಕ್ಕ ತುಂಬ್ಕೊಂಡ್ ತಗೊಂತಾರೋ ತುಂಬಲಾರ್ದ ತಗೊಂತಾರೋ ಅದು ಒಂದು ಗೊತ್ತಿಲ್ಲ. ನಮಸ್ಕಾರ ನಮ್ಮ ಕರುನಾಡು ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ವೇಳೆ. ವೀಕ್ಷಕರೇ, ನಾವು ಇವತ್ತು ಇರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸಂಗೊಂದಿ ಪುನರ್ವಸತಿ ಕೇಂದ್ರದಲ್ಲಿ. ಇಲ್ಲಿರ್ತಕ್ಕಂಥ ಸ್ಥಳೀಯರು ನಮಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳ ಕುರಿತು ತಿಳಿಸಿದಾಗ ಅಧಿಕಾರಿಗಳ ಗಮನಕ್ಕೆ ಈ ಸಮಸ್ಯೆಗಳನ್ನು ನಾವು ತರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಇವತ್ತು ಸಂಗೊಂದಿ ಪುನರ್ವಸತಿ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಸ್ಥಳೀಯರು ಏನೆಲ್ಲ ತಮ್ಮ ತೊಂದರೆಗಳ ಕುರಿತು ತಿಳಿಸ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ಹಾಗೆ ಅಧಿಕಾರಿಗಳ ಗಮನಕ್ಕೂ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಬನ್ನಿ. ಸಂಗೊಂದಿ ಆರ್ಸಿಯ ಏನು ಸ್ಥಳೀಯರು ಕರೆ ಮಾಡಿ ನಮ್ಗೆ ಕರೆದಿರ್ತಕ್ಕಂಥದ್ದು, ಹಾಗಾದ್ರೆ ಅವರ ಸಮಸ್ಯೆಗಳ ಕುರಿತು ಕೇಳೋಣ ಬನ್ನಿ. ಈಗ ನಮ್ ಜೊತೆ ಇರ್ತಕ್ಕಂಥದ್ದು ಸಂಗೊಂದಿ ಗ್ರಾಮದ ಗ್ರಾಮಸ್ಥರು. ಏನು ಈ ಸಂಗೊಂದಿ ಪುನರ್ವಸತಿ ಕೇಂದ್ರ ಆಗಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ ಅಂತಕ್ಕಂಥ ಒಂದು ಆರೋಪವನ್ನ ಸ್ಥಳೀಯರು ಮಾಡಿರ್ತಕ್ಕಂಥದ್ದು. ಸರ್, ತಮ್ಮ ಹೆಸರು ಏನು ಮತ್ತು ತಮಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಸರ್? ಎಲ್ಲ ಪಾಲೂರಿ ನಮಗ ಇಲ್ಲಿ ಏನು ಸೌಲಭ್ಯ ಇಲ್ರಿ, ಪಂಚಾಯತ್ ಸೌಲಭ್ಯ ಇಲ್ಲ. ಲೈಟ್ ಹಾಕಂದ್ರೆ ಹಾಕ್ತಿವಿ ಅಂತಾರ, ಏನ್ ಕೇಳಬೇಡ ಬಂದ್ ನೋಡ್ಕೊಂಡ್ ಹೋಗ್ರಿ ಅಂದ್ರು ಚೆನ್ನಾಗಿಲ್ಲ. ಗಟ್ರ ಮಾಡಿಲ್ಲ, ನೀರ್ ನೋಡಿಲ್ಲ, ನೀರ್ನ ಹಾಕಾರ ಹಿಂಗಾಗಿತ್ರಿ ಸರ. ಏನ್ ಮಾಡೋದು, ಯಾರು ಹೇಳಿದ್ರು ಅವ್ರು ಮಾಡಲ್ರಿ. ಈಗ ನಿಮ್ಮ ಸಮಸ್ಯೆಗಳ ಕುರಿತು ಏನ್ ಅಧಿಕಾರಿಗಳ ಗಮನಕ್ಕೆ ಆಗಿರ್ಬೋದು ಅಥವಾ ಏನು ನಿಮ್ಮ ಒಬ್ಬರು ಮೆಂಬರ್ ಅಂತ ಇರ್ತಾರಲ್ಲ ಅವ್ರ ಗಮನಕ್ಕೆ ತರ್ತಕ್ಕಂತ ಒಂದು ಪ್ರಯತ್ನ ಮಾಡಿದಿರಾ? ಯಾರು ಮೆಂಬರ್ಗಳು ಯಾರು ಸನಿಯಕ್ ಆದಿಲ್ರಿ ಹೇಳಿದ್ರೆ ನಾ ಪಂಚಾಯತ್ ಕೇಳ್ತೀವ್ರಿ ಅಂತ ಗಪ್ಪಕ್ಕಾರ್ರಿ. ಹಿಂಗೈತ್ ನೋಡ್ರಿ. ಮತ್ತೆ ಇದಕ್ಕೆ ಈ ಸಮಸ್ಯೆಗೆ ಸಂಬಂಧಪಟ್ಟಂಗ ಅಂದ್ರೆ ಇಲ್ಲಿ ಏನು ಜನಪ್ರತಿನಿಧಿಗಳವ್ರು ಏನಾದ್ರು ಬಂದ್ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಅವಲೋಕನ ಮಾಡ್ತಕ್ಕಂಥ ಕೆಲಸ ಮಾಡಿದಾರ ಸರ್? ಏನು ಮಾಡಿಲ್ರಿ. ಈಗ ನಮ್ ಜೊತೆಯಲ್ಲಿ ಏನು ಒಬ್ರು ಮಹಿಳೆಯರು ಕೂಡ ಇರ್ತಕ್ಕಂಥದ್ದು. ಅಮ್ಮವ್ರೆ, ತಮ್ಮ ಹೆಸರೇನು ಮತ್ತು ತಮಗೆ ಇರ್ತಕ್ಕಂಥ ಸಮಸ್ಯೆಗಳೇನು? ಇಲ್ಲಿ ನಾಗಮ್ಮ ತಾಳಿ ಕೊಟ್ಟಿರಿ. ಏನಿಲ್ಲ ಸಮಸ್ಯೆಗಳು? ನಾವು 10-15 ವರ್ಷ ಆತ್ರಿ ಇಲ್ಲಿ ಸರ್ಕಾರಿ ಸಡ್ಡಿನಲ್ಲಿ ಇದೀವಿ. ಒಂದು ಲೈಟಿನ ಅನುಮತಿ ಇಲ್ಲ, ಒಂದು ಪ್ಲಾಟು ಇಲ್ಲ. ಕೊಟ್ಟಿದ್ದು ಇದೆ, ಹುಟ್ಟಿದ್ದು ಇದೆ. ಇವ್ರ ಕದಂಪುರ ಆರ್ಸಿ ಅವರು. ಆದ್ರೆ ಇಲ್ಲಿ ಸಂಗೊಂದಿ ಕಡೆ ಮಗ್ಲ ಕುಲ್ಲ ಜಾಗ ಐತೆ ಅಂತ ಬಂದು ಹಾಕೊಂಡಿದ್ದೀವಿ. ಯಾರು ಏನು ನಮಗ ಅನುಮತಿ ತಗೊಂಡಿಲ್ಲ ಊರ್ನವ್ರು. ನಾವ್ ಹೇಳಿ ಕೇಳಿ ಎಲ್ಲಾ ಮಾತಾಡಿ ಬಂದ್ರು ಕೂಡ ಅವ್ರದ ಕೇರ್ಲೆಸ್ ಮಾಡಕತ್ತಾರ. ಮೆಂಬರ್ಗಳಿಗೆ ಹೇಳಿದೀವಿ, ಚೇರ್ಮನ್ಗಳಿಗೆ ಹೇಳಿದೀವಿ, ಪಂಚಾಯತಿಗೆ ಹೋಗಿ ಹೇಳಿದೀವಿ. ಏನೂ ನನಗೆ ಲೈಟಿಂದ ಅನುಮತಿ ಕೊಟ್ಟಿಲ್ಲ. ಗಟರ್ ನೀರು ಮಗ್ಗಲಾಗ ನಮಗ ಬಹಳ ತ್ರಾಸ ಕೊಡಕತೈತಿ. ಹೇಳಿ ಬಂದಿದ್ದಕ್ಕೂ ಸಾಕಾಗಿ ಬಿಟ್ಟೈತಿ. ನಾವು ನಮ್ಮ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿವಿ. ಎಲ್ಲಾರ್ಗಿ ಹೇಳಿ ಕೇಳಿ ಅಳುದು ಒಂದು ಉಳ್ದೈತಿ ಇಷ್ಟೇ. ಇವಾಗ ಅಧಿಕಾರಿಗಳ ಗಮನಕ್ಕೆ ಕೊಟ್ಟಿವಿ ಅಂತ ಹೇಳಿದ್ರಿ, ಅವ್ರು ಯಾವ ರೀತಿ ನಿಮಗೆ ಸ್ಪಂದನೆ ಕೊಟ್ಟಿರ್ತಕ್ಕಂಥ? ಯಾವ್ದು ಏನು ಅನುಮತಿನ ತಗೊಂಡಿಲ್ರಿ. ಅವ್ರು ಯಾವನು ಕೇಳನೂ ಇಲ್ಲ, ಕರೆದನು ಕರೆದಿಲ್ಲ. ಯಾರ್ಯಾರಿಗೆ ಒಳಗಿಂದೊಳಗ ಕರ್ಕರ್ದ ಹಾಕ್ತಾರೋ ಬಿಡ್ತಾರೋ ಏನ್ ಮಾಡ್ತಾರೋ ರೊಕ್ಕ ತುಂಬ್ಕೊಂಡ್ ತಗೊಂತಾರೋ ತುಂಬಲಾರ್ದ ತಗೊಂತಾರೋ ಅದು ಒಂದು ಗೊತ್ತಿಲ್ಲ. ನಮ್ ಕಡೆಯಿಂದ ರೊಕ್ಕ ಕೊಡೋಣ ಒಂದ್ ಪ್ಲಾಟ್ ಮಾಡ್ತೀವಿ ಅಂತನೂ ಅದನ್ನು ಕೇಳಿಲ್ಲ. ಏನ ಇಟ್ಟಿಟ್ಟಾಗೈತಿ ನೋಡ್ರಿ. ಈಗ ಇಲ್ಲಿ ಇನ್ನೋರ್ವ್ರ ಮಹಿಳೆಯರು ಕೂಡ ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸೋಣ. ಅಮ್ಮವ್ರೆ, ತಮ್ಮ ಹೆಸರು ಏನ್ರಿ? ತಮಗೆ ಏನೆಲ್ಲ ಸಮಸ್ಯೆಗಳು ಇರ್ತಕ್ಕಂಥದ್ದು ಇಲ್ಲಿ? ನಮ್ಗೆ ಎಲ್ಲೋ ಅಲಿಕಾರ್, ನಮ್ಮ ಅಡ್ಡೆಸ ಅಲಿಕಾರ್ ಅಂತಾರ. ನಮ್ಮ ಮನೆಯವ್ರಿಗೆ ವಯಸ್ಕರ ಪ್ಲಾಟ್ ಅಂತನೂ ಕೊಟ್ಟಿಲ್ರಿ. ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ಕೋತ ಬಂದ್ 10 ವರ್ಷ ಆತ್ರಿ. ಅವಾಗ ನಮ್ದು ಹಿಂದಕ ನಮ್ಮ ಅತ್ತೆಯವ್ರ ಆಸ್ತಿ ಐತಿ ಅದನ್ನ ಕೊಡ್ತೀವಿ ಅಂತೇಳಿ ಅದನ್ನ ಕಟ್ಟಿಸ್ ಒಂದ್ ಪಂಚಾಯತಿ ಅವ್ರು ಈಗ ಮೆಂಬರ್ ಆದವ್ರು ಆರ್ಚ್ ಬಂದು ನಮ್ಗ ರೊಕ್ಕ ಹಾಕಿದ್ರಿ. ಹಾಕಿದ್ರು ನಾವ್ ಇದ್ರು ನಮ್ಗ ನಮ್ಮ ಮಾವಾದಂತ ನಮ್ಗ ಅಲ್ಲಿ ಆಸ್ತಿ ಏನು ಕೊಡ್ಲಿಲ್ರಿ. ಒಳ್ಳೆ ಹಿರಿಯರು ವಯಸ್ಕರ ಪ್ಲಾಟ್ ಹಾಕ್ತಿವಿ ಅಂತಾರ, ಹಾಕಾಕತಿಲ್ರಿ. ನಿಮ್ಗ ಕಾಸ್ಟ್ ಕಮ್ಮಿಗೆ ಹೆಚ್ಚಿಗೆ ಬಂದಾವ್, ನಮಗ್ ಹಾಕ್ತಿವಿ ನಿಮಗ್ ಹಾಕ್ತಿವಿ, ಹಿರಿಯರ್ ಹಾಕ್ತಿವಿ ಅಂದವ್ರು ಇನ್ನೂವರೆಗೆ ಆದ್ರೂ ಪ್ಲಾಟ್ನು ಬಂದಿಲ್ಲ. ನಮ್ಗೇನಿಲ್ಲ, ನಾವು ಸಂಗೊಂದಿ ಊರಾಗ 6 ವರ್ಷ ಆತ್ರ ಬಾಡಿಗೆ ಬಂದೆ. ನಮಗೂ ಏನು ಕೊಟ್ಟಿಲ್ರಿ. ನಾವ್ ಇಷ್ಟ ದುಡ್ದು ನಾವ್ ಮಂಗ್ಳೂರಾಗ ದುಡ್ಕೊಂತಿರ್ತೀವ್ರಿ. ಸುಮ್ ಈಗ ಯಾವಾಗ ಜಾತ್ರೆ ಹಿಂಗ್ ನಾವ್ ಊರ್ದ ಏನ್ರ ಬಂದ್ರ ಬಿಡಬಾರ್ದಂತ ಮತ್ತೊಂದ್ ಊರ ಬಂದು ಆ ಊರಿಗೆ ಹೋಗಿ ದೇವ್ರಿಗೆಲ್ಲ ಹೋಗಿ ಬಂದು ಒಳ್ಳೆ ಊರಾಗ ಇರ್ತೀವಿ ನಾವು. ಅಮ್ಮವ್ರೆ, ಈಗ ತಾವು ಈ ಒಂದು ಸಂಗೊಂದಿ ಆರ್ಸಿ ಬಂದ್ಬಿಟ್ಟು ಎಷ್ಟು ವರ್ಷ ಆಗಿರ್ತಕ್ಕಂಥದ್ದು ಮತ್ತೆ ಏನೆಲ್ಲ ಅರ್ಜಿಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು? ಸರ ನಾವ್ ಇಲ್ಲಿ ಬಂದು 6 ವರ್ಷ ಆತ್ರಿ. ಅರ್ಜಿನೂ ಕೊಟ್ಟು ಬಂದಿದ್ರಿ ನಾವು. ಆದ್ರೂ ಅದು ತಲೆ ಸುದ್ದಿಲ್ಲ, ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅಂತ ಅದನ್ನ ಅಲ್ಲಿ ತಹಸೀಲ್ದಾರ್ ಆಫೀಸ್ ಕರ್ಕೊಂಡ್ ಹೋಗಿ ಬೆದರಿಸಿ ಅದನ್ನೆಲ್ಲಾ ಸಹಿ ಮಾಡ್ಸ್ಕೊಂಡ್ ಕರ್ಕೊಂಡ್ ಬಂದ್ರಿ. ಕರ್ಕೊಂಡ್ ಬಂದ ತಕ್ಷಣ ಊರಾಗ ಹಿರಿಯರ್ ಏನಂದ್ರ ನಾ ಹಾಕ್ತಿವಿ ಪ್ಲಾಟ್ ಅಂದ್ರ ಒಳ್ಳೆ ಪ್ಲಾಟ್ ಹಾಕಿಲ್ರಿ. ಕೇಳಾಕ್ ಹೋದ್ರ ಒಬ್ರಕೊಬ್ರು ಹಚ್ಕೋತಕ ಇಲ್ಲ. ಅಂದ್ರ ತಮಗ ತೊಂದರೆ ಕೊಡ್ತಕ್ಕಂತ ಕೆಲಸ ಮಾಡಿದಾರ ಅಂತ ಹೇಳ್ತಾ ಇದಾರೆ. ಅವ್ರು ನಮ್ ಪ್ಲಾಟ್ ಬಂತನ ನಾವ್ ಹೋಗಿ ಅರ್ಜಿ ಕೊಟ್ಟಿದ್ರಿ. ಯಾಕೆ ಅರ್ಜಿ ಕೊಟ್ಟಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ನಮ್ಗೆಲ್ಲಾರು ಬೆದರಿಕೆ ಹಾಕಿದ್ರಿ. ಆಕನ ನಾವು ನಮಗ್ ಗೊತ್ತಾಗಿಲ್ರಿ, ನಮ್ ಜಾಗ ಇಲ್ಲ, ನಾವ್ ಮಾಡಿ ಬಂದಿದ್ದು ನಾವ್ ಒಪ್ಕೊಂಡಿವಿ. ಇಲ್ಲ ನಿಮಗ್ ಮನಿ ಮಾಡ್ತೀವಿ ಸಹಿ ತಕೋರಂದ್ರ ನಮ್ ಗಂಡ ಕಡೆ ಸಹಿ ತಗೋಸಂದ್ರ ನಮ್ಗೆ ಒಳ್ಳೆ ಮನಿ ಮಾಡಿಲ್ರಿ. ಅವ್ರ ನಮಗ್ ಮಾಡಿದಿಂದನ ಒಳ್ಳೆ ತಮ್ಮ ಮಂದಿಗೆ ಎಲ್ಲಾರ್ಗಿ ಮಾಡ್ಕೊಂಡಾರ, ನಮಗ್ ಪ್ಲಾಟ್ ಕೊಟ್ಟಿಲ್ಲ. ನಾವ್ ಬೆದರಿಕೆ ಹಾಕಿರ್ತಕ್ಕಂಥವ್ರು ಯಾರು? ಮತ್ತೆ ಇದಕ್ ಸಂಬಂಧಪಟ್ಟಂಗ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂತ ಕೆಲಸ ಮಾಡಿದಾರ ಅಮ್ಮವ್ರೆ?
ಅವರು ತಹಸೀಲ್ದಾರ್ ಆಫೀಸಿನಾಗ ಯಾರ ಅಂತಂದ್ರಿ ಸರ್ ಅವ್ರ ಪೊಲೀಸರು ಬಂದಿದ್ರಿ ಇಲ್ಲಿ ಬಂದ್ ಅವ್ರ ಕರ್ಕೊಂಡ್ ಹೋಗಿದ್ರಿ ನಮಗ ಹಿಂಗ ಕರ್ಯಾಕತ್ತಾರ ಬರ್ರಿ ಅಂತಂದು ಅವಾಗ ಹೋಗಿ ನಾವ್ ಮಾತಾಡ್ದಿಲ್ಲ ನಿಮ್ ಪ್ಲಾಟ್ ಹಾಕಿ ಕೊಡ್ತೀವಿ ನಾವ್ ಸಹಿ ತಕೋರಿ ಅಂದ್ರ ತಕೊಂಬಂದಿರಿ ಅದ್ರ ಮುಂದಿನ ಕಾನೂನ್ ಪ್ರಕಾರ ಸಾಲಿ ಕಲ್ತಾರ ಯಾರಿಲ್ಲ ನಮ್ಗ್ ಗೊತ್ತಾಗಿಲ್ರಿ. ಕೇಳಿದ್ರಲ್ಲ ವೀಕ್ಷಕರೇ, ಏನು ಈ ಸಂಗೊಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಜನರು ತುಂಬಾನೇ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು, ತಮ್ಮ ಸಮಸ್ಯೆಗಳ ಕುರಿತು ಬಿಡಿ ಬಿಡಿಯಾಗಿ ಕೂಡ ಇಲ್ಲಿ ಹೇಳ್ತಾ ಇದಾರ. ಅಧಿಕಾರಿಗಳು ಕೂಡ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದಾರ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಹತ್ರ ಇನ್ನೊಬ್ರು ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರೇನು ಮತ್ತೆ ಇಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ತಾವು ಅನುಭವಿಸ್ತಾ ಇರ್ತಕ್ಕಂಥದ್ದು? ಸರ್, ಇಲ್ಲಿ ಗಟ್ರ ಕ್ಲೀನ್ ಇಲ್ಲ, ಗಟ್ರ ಆಗಿಲ್ಲ, ಒಟ್ಟ ಸ್ವಚ್ಛತೆ ಪಂಚಾಯತ್ ಸಾಕೈತಿ. ಅಂತಾರ ಅವಾಗ ಕೆಲಸ ಮಾಡೋಲ್ರಿ. ಪೂರ್ತಿ ನೀರ್ ಹಾಕೊಂಡಾಗಿ ನಿಂತೈತಿ, ಮುಂದೆ ಹೋಗ್ತಾ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಇಷ್ಟ ಪ್ರಾಬ್ಲಮ್ ಐತಿ. ಇವಾಗ ಅಧಿಕಾರಿಗಳ ಗಮನಕ್ಕೆ ಎಷ್ಟು ಸಲ ನೀವು ತಂದಿರ್ತಕ್ಕಂಥದ್ದು? ಇಲ್ಲಿ ನಿಮ್ಮ ವಾರ್ಡ್ ಮೆಂಬರ್ ಏನ್ ಜನಪ್ರತಿನಿಧಿಗಳು ಅಂತ ಇರ್ತಾರಲ್ಲ ಸ್ಥಳೀಯವಾಗಿ, ಅವರು ಕೂಡ ಯಾವ್ದೇ ರೀತಿಯಲ್ಲಿ ಕೂಡ ಸ್ಪಂದನೆ ಕೊಟ್ಟಿಲ್ವಾ ತಮಗೆ? ನಾವು ಹೇಳ್ತೀವಿ ಸರ್, ಹೇಳಿದ ತಕ್ಷಣ ಅಂತಾರೆ, ಮಾಡ್ತೀವಿ ಅಂತಾರೆ, ಒಂದು ಕೆಲಸ ಮಾಡ್ತಾರೆ. ಅಂತಾರ, ಏನು ರಿಪೇರಿ ತಗೋಲ್ಲ, ಅಷ್ಟ ಒಂದು ಕೆಲಸ ಮಾತು ಬರುದಿಲ್ಲ ಅಷ್ಟೇ. ಕೇಂದ್ರ ವೀಕ್ಷಕರೇ, ಇಲ್ಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಯಾರು ಕೂಡ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಸಾರಿ ನಾವು ಅವ್ರ ಗಮನಕ್ಕೆ ತಂದ್ರು ಕೂಡ ನಮಗೆ ಸ್ಪಂದನೆ ಕೊಡದೇನೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇರತಕ್ಕಂಥದ್ದಾಗಿ ತಿಳಿಸ್ತಾ ಇದಾರ. ಈಗ ನಾನು ನಿಮಗೆ ಕೆಲವೊಂದಿಷ್ಟನ್ನ ಈಗ ನಾವು ಈ ಚಿತ್ರೀಕರಣ ಮಾಡೋಕ್ಕಿಂತ ಮುಂಚೆ ತಮ್ಮ ಸಮಸ್ಯೆಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾ ಇಲ್ಲಿ ನಿಮಗೆ ನನ್ನ ಎಡಭಾಗಕ್ಕೆ ತೋರಿಸ್ತಾ ಹೋಗ್ತೀನಿ. ಏನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೊಂದು ಮಣ್ಣಿನ ರಸ್ತೆ, ಇಲ್ಲಿ ಸರಿಯಾಗಿ ರೋಡ್ ಕೂಡ ಮಾಡಿಲ್ಲ. ಅದ್ರ ಜೊತೆಗೆ ಅಕ್ಕಪಕ್ಕ ಚರಂಡಿಗಳಾಗಿರ್ಬೇಕಿತ್ತು, ಆ ಚರಂಡಿಗಳು ಕೂಡ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಸ್ಥಳೀಯರು ತಿಳಿಸಿರ್ತಕ್ಕಂಥದ್ದು. ಅದ್ರ ಜೊತೆ ಏನು ಮತ್ತೆ ನನ್ನ ಬಲಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯಾವ ರೀತಿಯಾಗಿ ಚರಂಡಿ ಹರಿದದಲ್ಲ, ಈ ಹರಿದಿರ್ತಕ್ಕಂಥ ಚರಂಡಿ ನೀರು ನೇರವಾಗಿ ಹೋಗಿ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಕೊನೆಗೆ ಅಲ್ಲಿ ಒಂದು ಗುಂಡಿಯಲ್ಲಿ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ. ಸೊ ಅಲ್ಲಿ ಹೀಗೆ ನೀರ್ ನಿಲ್ತಾ ಇದ್ರೆ ಇಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನಪ್ಪಾ ಅಂದ್ರೆ ಆಟ ಆಡ್ತಾ ಇರ್ತಾರ. ಸಾಕಷ್ಟು ಇಲ್ಲಿ ಏನ್ ಹಾವು ಚೇಳುಗಳು ಓಡಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತೈತಿ. ಮಕ್ಕಳಿಗೆ ಏನಾದ್ರು ಹಾನಿ ಆದ್ರು ಅದಕ್ಕೆ ಯಾರು ಹೊಣೆಗಾರರು? ಹಾಗಾದ್ರೆ ಇಷ್ಟೆಲ್ಲ ಏನು ನೀರು ಹರಿದು ಬಂದು ಇಲ್ಲಿ ನಿಲ್ತಾ ಇದಲ್ಲ ಚರಂಡಿ ನೀರು, ಇದನ್ನು ಸ್ವಚ್ಛತೆ ಕೂಡ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಇಲ್ಲಿ ಸ್ಥಳೀಯರು ತಿಳಿಸಿರ್ತಕ್ಕಂಥದ್ದು. ಹೀಗೆ ಚರಂಡಿ ನೀರು ನಿಂತಿದ್ದೇ ಆದಲ್ಲಿ ಡೆಂಗ್ಯೂ, ಮಲೇರಿಯಾ ಅಂತಹ ಮಾರಕ ರೋಗಗಳ ಹರಡಿ ಮಕ್ಕಳಿಗೆ, ವಯಸ್ಕರಿಗೆ ಏನಾದ್ರೂ ಆರೋಗ್ಯಕ್ಕೆ ಹಾನಿ ಆದ್ರೂ ಅದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜನರ ಈ ಸಮಸ್ಯೆಗಳದಾವಲ್ಲ, ನಾವೀಗ ನಮ್ಮ ಈ ವಾಹಿನಿಯಿಂದ ಶಿಗಿಕೇರಿ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಈ ಒಂದು ವಿಷಯಕ್ಕೆ, ಈ ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಏನು ಶಿಗಿಕೇರಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನ್ ಹೇಳ್ತಾರೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಕೇಳೋಣ ಬನ್ನಿ. ವೀಕ್ಷಕರೇ, ನಾವು ಈಗೇನು ಸಂಗೊಳ್ಳಿ ಪುನರ್ವಸತಿ ಕೇಂದ್ರದ ದಲಿತರ ಕಾಲೋನಿಗೆ ಬಂದಿರತಕ್ಕಂಥದ್ದು. ಈಗ ಇಲ್ಲಿರ್ತಕ್ಕಂತಹ ಸ್ಥಳೀಯರನ್ನು ಕೂಡ ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ. ಸರ್, ತಮ್ಮ ಹೆಸರೇನು ಮತ್ತು ಇಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ತಾವು ಎದುರಿಸ್ತಾ ಇದ್ದೀರಾ? ಯಮನೂರಿ ಸಂಬಂಧಿ ಇಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಾ ಇದಾವೆ ಸರ್ ತಮಗೆ? ಜೀನಿ ಕಿತ್ತಿಲ್ಲ, ರೋಡ್ನಾಗ ಅಡ್ಡಾಡಕ ಜಾಗ, ರೋಡ್ ಒಳ್ಳೆ ಗಟ್ರ ಆಗಿಲ್ಲ, ನೀರ್ ನಿಂತು ಸೊಳ್ಳೆ ಜಾಸ್ತಿ ಆಗ್ಯಾವು, ರೋಡ್ ಗೀಡು ಎಲ್ಲ ಹೊಲಸದಾವ. ಏನು ಒಂದ್ ಸಿಸಿ ರೋಡ್ ಇಲ್ಲ, ಡಂಬರ್ ರೋಡ್ ಇಲ್ಲ, ಯಾವ್ದು ಏನು ಕೆಲಸ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗ ತಾವು ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತರ್ತಕ್ಕಂಥ ಕೆಲಸ ಮಾಡಿದ್ರೆ, ಅಥವಾ ಸ್ಥಳೀಯ ಏನು ಜನಪ್ರತಿನಿಧಿಗಳು ಏನೆಲ್ಲ ಹೇಳ್ತಾ ಇದಾರೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗ? ಸರ್, ಪಂಚಾಯತಿಗೆ ಹೋಗಿ ಹೇಳಿ ಬಂದಿವಿ. ಪಂಚಾಯತಿ ಅವ್ರು ಏನಂತಾರ, ಆರ್&ಆರ್ ಮಾಡ್ಬೇಕ ಕೆಲಸ, ನಮ್ಗ್ ಮಾಡಕ್ ಕಷ್ಟ, ಅನುದಾನ ಇರಲ್ಲ, ಅದು ಆರ್&ಆರ್ ಮಾಡ್ಬೇಕು, ಹಂಗಾರ ಆರ್&ಆರ್ ಮಾಡ್ಬೇಕಂತ ಹೇಳ್ಯಾರ ಅವ್ರು. ಇಷ್ಟ, ಮತ್ತೇನಿಲ್ಲ. ಅಲ್ಲ, ಇದು ಕ್ಲೀನಿಂಗ್ ಪ್ರೊಸೆಸ್ ಮತ್ತು ನೆಕ್ಸ್ಟ್ ಅದ್ರ ಜೊತೆಗೆ ಇಲ್ಲಿ ಎಲ್ಲಾ ಚರಂಡಿ ಅವನ್ನೆಲ್ಲ ಇದು ಮಾಡ್ಬೇಕಾದ್ರೆ ಪಂಚಾಯತಿ ಅವ್ರು ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅವರು. ಅವ್ರಿಗೆ ಅಷ್ಟ ಆಗಲ್ಲ ಅಂತ, ಸ್ವಲ್ಪ ಕೆಲಸ ಮಾಡ್ತಾರಂತ, ಅವ್ರು ಜಾಸ್ತಿ ಮಾಡಕ್ ಆಗಲ್ಲ. ಪಂಚಾಯತಿ ಒಳಗೆ ಯಾರು ಹೇಳಿರ್ತಕ್ಕಂಥದ್ದು ಸರ್ ತಮಗೆ ಇದನ್ನ? ಸರ್ ಹೇಳ್ಯಾರ, ಅವರು ಸೆಕ್ರೆಟರಿ ಹೇಳ್ಯಾರ. ಹೌದು ಸರ್. ಸರ್, ಮತ್ತ ಇಲ್ಲಿ ಏನೆಲ್ಲ ಸಮಸ್ಯೆಗಳು ಇರ್ತಕ್ಕಂಥದ್ದು ಸರ್ ತಾವು ಕಂಡಾಗೆ? ಫಸ್ಟ್ ಸ್ವಚ್ಛತೆ ಇಲ್ಲ, ಅವ್ರಿಗೆ ಹೇಳಿದ್ರು ಅವರು ಏನು ತಲೆಯಾಗ ಹಾಕೊಳಕತ್ತಿಲ್ಲ. ರೋಡ್ ಮಾಡ್ಸಿಲ್ಲ, ಎಲ್ಲಾ ಕಂಟಿ ಬೆಳ್ದವು, ಹುಳ ಪುಡಿ ಅಡ್ಡಾಡ್ತವು, ಲೈಟ್ ವ್ಯವಸ್ಥೆ ಸರಿಯಾಗಿಲ್ಲ, ಅಷ್ಟೇ. ನೀರು ರಜ್ಜು ಬಾಳ. ವೀಕ್ಷಕರೇ, ಏನು ಸಂಗೊಳ್ಳಿ ಪುನರ್ವಸತಿ ಕೇಂದ್ರದ ಸ್ಥಳೀಯರು ಏನು ಆರೋಪ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಗ್ರಾಮ ಪಂಚಾಯತಿ ಶಿಗಿಕೇರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ನಾಯಕ್ ಅವರ ಗಮನಕ್ಕೂ ಕೂಡ ತಂದಿರತಕ್ಕಂಥದ್ದು. 2 ದಿನದಲ್ಲಿ ಆ ಕೆಲಸ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವರು ತಿಳಿಸಿದಾರ. ಇದಕ್ಕೆ ಸಂಬಂಧಪಟ್ಟಂತೆ ಯಾಕಪ್ಪ ಅಂದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಕದಂಪುರ್ ಆರ್ಸಿಯಲ್ಲಿ ಸ್ವಲ್ಪ ಜಾತ್ರೆ ಇರೋದ್ರಿಂದ ಎಲ್ಲ ಕಾರ್ಮಿಕರು ಅಲ್ಲಿ ಕೆಲಸದಲ್ಲಿ ಪ್ರವೃತ್ತರಾದ ಕಾರಣ
ಇದು ಸ್ವಲ್ಪ ಡಿಲೇ ಆಗಿರ್ತಕ್ಕಂಥದ್ದು. ಇನ್ನೆರಡು ದಿನಗಳಲ್ಲಿ ಸಂಗೊಳ್ಳಿ ಆರ್ಸಿಯ ಸಮಸ್ಯೆಯನ್ನ ಕ್ಲಿಯರ್ ಮಾಡುವುದಾಗಿ ಅವರು ತಿಳಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದೇ ಮಾಹಿತಿಗಳಿದ್ರು ಕೂಡ ತಮ್ಮ ಗಮನಕ್ಕೆ ತರ್ತಾ ಇರ್ತೀನಿ. ಇಂತಹ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.